ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಈ ದಿವಸ ಬಹಳ ದಿನಗಳ ಮೇಲೆ ಒಂದು ಯಶೋಗಾಥೆಯ ಮುಂದುವರಿಕೆಯನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಬಹಳ ದಿನ ಆಗಿತ್ತು KPSC ಪರೀಕ್ಷೆ ಕರೆದು ಫಲಿತಾಂಶಗಳನ್ನು ಕೊಟ್ಟು ಹುಡುಗರ ಯಶಸ್ಸನ್ನು ಕಂಡು ನಾವು ಕೂಡ ಕಾಯ್ತಾ ಇದ್ವಿ. ಯಾವಾಗಪ್ಪ ಇಂಥದ್ದೊಂದು ಸಂದರ್ಭದಲ್ಲಿ ಒಬ್ಬರನ್ನು ನಮ್ಮ ಸ್ನೇಹಿತರನ್ನು ಭೇಟಿ ಮಾಡ್ತೀವಿ ಅಂತ. ಸ್ನೇಹಿತರೆ, ಮಾರ್ಚ್ 2023ರಲ್ಲಿ ನೋಟಿಫಿಕೇಷನ್ ಆಗಿ ನವೆಂಬರ್ 5, 2023 ಪರೀಕ್ಷೆ ನಡೆದು ಇತ್ತೀಚೆಗೆ 24 ಸೆಪ್ಟೆಂಬರ್ನಲ್ಲಿ ಫಲಿತಾಂಶಗಳು ಬಂದಂಥ ಸ್ಟೇಟ್ ಅಕೌಂಟ್ ಆ್ಯಂಡ್ ಆಡಿಟ್ ಡಿಪಾರ್ಟ್ಮೆಂಟಿನ ಪರೀಕ್ಷೆಯಲ್ಲಿ ಬಹಳಷ್ಟು ಸ್ನೇಹಿತರು ಜ್ಞಾನಗಂಗೋತ್ರಿಯಿಂದ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ಇವತ್ತು ಈ ಸಾರಿಯ ಮೊದಲ ಗೆಳೆಯನನ್ನು ನಿಮಗೆ ಪರಿಚಯಿಸ್ತಿದ್ದೀನಿ. ಹಾಗೆ ಅವರು ಓದಿದ್ದು ಹೆಂಗೆ, ಏನು ಇಲ್ಲಿ ತನಕ ಕರ್ಕೊಂಬಂತು, ಯಾವ ಊರು ಅವ್ರದ್ದು, ಯಾವ ಸ್ಟ್ರಾಟಜಿ, ಯಾವ ಪುಸ್ತಕಗಳನ್ನು ಬಳಸಿದ್ರು, ಈ ಎಲ್ಲವನ್ನು ಕೂಡ ಅವರನ್ನೇ ಕೇಳಿ ಅವ್ರ ಜೊತೆನೇ ಮಾತಾಡಿ ತಿಳ್ಕೊಳ್ಳೋಣ. ಬನ್ನಿ. ನವೀನ್, ನಮಸ್ತೆ. ನಿಮ್ಮನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸಂದರ್ಶನಕ್ಕೆ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ನಿಮ್ಮನ್ನು ಆತ್ಮೀಯವಾಗಿ ಜ್ಞಾನಗಂಗೋತ್ರಿಗೆ ಬರಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಪರಿಚಯವನ್ನು ಮಾಡಿಕೊಡ್ತೀರಾ? ತುಂಬ ಸಂತೋಷ ಮೇಡಮ್, ನಿಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಾ ಇರೋದೇ ನನ್ನ ಒಂದು ಸಂತೋಷ ಅಂತ ಹೇಳ್ಬೋದು. ಮೊದಲನೇದಾಗಿ ಎಲ್ಲ ವಿಡಿಯೋ ನೋಡ್ತಾ ಇರೋ ಆಸ್ಪಿರಿಯನ್ಸ್ಗಾಗಿರ್ಬೋದು ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನವೀನ್ ಕುಮಾರ್ ಎಂ. ಚಿನ್ನದ ನಾಡು ಅಂತ ಅನ್ಸ್ಕೊಂಡಿರೋ ಕೋಲಾರದ ಹುಡುಗ. ಅಲ್ಲಿ ಒಕ್ಲೇರಿ ಹತ್ರ ಗಂಗಾಪುರ ಅನ್ನೋ ಸಣ್ಣ ಗ್ರಾಮದಲ್ಲಿ ನನ್ನ ಜನನ ಆಯಿತು. ಅಪ್ಪ ಹೆಸರು ಬಂದ್ಬಿಟ್ಟು ಮಲ್ಲೇಶ್ GN, ನಮ್ಮಮ್ಮ ಬಂದ್ಬಿಟ್ಟು ನಾಗವೇಣಿ, ಅಕ್ಕ ಒಬ್ಬರಿದ್ದಾರೆ ಅಂಜಲಿ ಅಂತ, ಅಜ್ಜಿ ಇದ್ದಾರೆ. ಅಪ್ಪ ಬಂದ್ಬಿಟ್ಟು KSITCಯಲ್ಲಿ ಕಂಡಕ್ಟರ್ ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್. ಮತ್ತು ನನ್ನ ಒಂದು ಜೀವನ ಶೈಕ್ಷಣಿಕ ಸ್ಟಾರ್ಟ್ ಆಗಿತ್ತೆ ನಮ್ಮೂರ ಒಂದು ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಂಗಾಪುರದಲ್ಲಿ. 1 to 4th ಅಲ್ಲೇ ಓದಿದೆ ಮೇಡಮ್. ಓದಬೇಕಾದ್ರೆ ಆಗ ಲೆಕ್ಚರರ್ಸ್ ಬಂದ್ಬಿಟ್ಟು ಏನಾಗ್ತಿ ಅಂತ ಕೇಳಿದರೆ, ಸರ್ ನಾನು ಮಿಲ್ಟ್ರಿ ಆಗ್ತೀನಿ ಅಂತ ಆಗಲೇ ಹೇಳ್ತಿದ್ದೆ. ಆಗ ಏನು ಗೊತ್ತಾಗ್ತಿರ್ಲಿಲ್ಲ, ಮಿಲ್ಟ್ರಿ ಕಾಕಿ ಬಟ್ಟೆ ಅಂದರೆ ಮಿಲ್ಟ್ರಿ ಅಂತ ಇದ್ದೆ. ಹೌದೌದು, ಆ ವಯಸ್ಸು ಒಂಥರ ಪೊಲೀಸು ಮಿಲ್ಟ್ರಿ ಅಂತಂದ್ರೆ ಬಹಳ ಫ್ಯಾಸಿನೇಷನ್. ಅದು ಏನ್ ಏನ್ ಗೊತ್ತಿಲ್ಲ, ಆದ್ರೆ ನಾವು ಪೊಲೀಸ್ ಆಗ್ಬಿಡ್ಬೇಕು, ಮಿಲಿಟರಿ ಮ್ಯಾನ್ ಆಗ್ಬಿಡ್ಬೇಕು ಅನ್ನೋ ಆಸೆ ಇತ್ತು. ಇವಾಗ ಈ ಒಂದು ಸಾಧನೆಗೆ ಮುಖ್ಯ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಿದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಜ್ಞಾನಗಂಗೋತ್ರಿ ಸಂಸ್ಥೆ ಅಂತಾನೆ ಹೇಳ್ತೀನಿ ಮೇಡಮ್. ಯಾಕಂದ್ರೆ ಜೀವನದಲ್ಲಿ ಪ್ರಮುಖ ಹಂತಗಳು 10th, 12th, ಡಿಗ್ರಿ ಅಂತಾನೆ ಬರ್ತಾ ಇದೆ ಮೇಡಮ್. ಮತ್ತೆ ನಮ್ಮ ಜೀವನ ರೂಪಿಸ್ಕೊಳೋದು ಎಲ್ಲಪ್ಪ ಅಂದ್ರೆ ನಾವು ಒಂದು ಎಕ್ಸಾಮ್ ತಗೊಂಡು ಜಾಬ್ಗೆ ಹೋಗ್ತಿರಲ್ಲ ಅದು ಮ್ಯಾಮ್. ಆ ಒಂದು ರೂಪ ಮಾಡಿತ್ತೆ ನನ್ನೊಂದು ಶಿಲ್ಪಿ, ಒಂದು ಮೂರ್ತಿ ಮಾಡಿತ್ತೆ ನನ್ನ ಜ್ಞಾನಗಂಗೋತ್ರಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀನಿ. ವೆರಿ ಹ್ಯಾಪಿ. ಸೊ ನೀವು ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನ ನಿಮ್ಮ ಗ್ರಾಮದ ಸರ್ಕಾರಿ ಪಾಠಶಾಲೆಯಲ್ಲಿ ಆರಂಭ ಮಾಡಿದ್ರಿ. ಹೌದು. ಅಲ್ಲಿಂದ ಈಚೆಗೆ ನೀವು SSLCಲಿ ಎಷ್ಟು ಮಾರ್ಕ್ಸ್ ಅನ್ನು ಗಳಿಸಿದ್ರಿ ಅಂತ ಹೇಳಿ? ಮ್ಯಾಮ್ ಹೇಳಲೇಬೇಕು ಅದಂತೂ. ಅದೆಲ್ಲ ಮೆಮೊರಿ, ಮತ್ತೆ ಎಲ್ಲಿಂದ ಆ ಪರ್ಸೆಂಟ್ನಿಂದ ಮತ್ತೆ ಹೆಂಗೋದೆ ಅದು ಹೇಳಲೇಬೇಕು ಮೇಡಮ್. ಅದು ಇನ್ಸ್ಪಿರೇಷನ್ ಆಗುತ್ತೆ ಅನ್ಕೊಂತೀನಿ ಇದು ವಿಡಿಯೋ ನೋಡ್ತಾ ಇರೋರಿಗೆ. ಮೇಡಮ್, ಇನ್ನೊಂದು ಮಾತು ಹೇಳ್ಬೇಕು ನಿಮಗೆ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತ ನನಗೆ ಟೀಚರ್ ಇಬ್ಬರಿದ್ರು. ಈಗ ಈ ಒಂದು ಏನು ನಾನು ಅಕೌಂಟೆಂಟಾಗಿ ಸೆಲೆಕ್ಟ್ ಆಗಿದ್ದೀನಿ, ಆ ಸೆಲೆಕ್ಟ್ ಆಗಿದ್ದ ದಿನನೇ ಕನ್ಫರ್ಮ್ ಮಾಡಿ ಆ ಮೇಡಮು ಈಗ ನಮ್ದ್ರಲ್ಲಿಲ್ಲ, ಬೇರೆ ಕಡೆ ಇದೆ, ರಿಟೈರ್ಮೆಂಟ್ ಆಗಿ ತೊಗೊಂಡಿದ್ರು. ಅವರು ನನ್ನ ಹುಡುಗ, ನಾನು ಮಾಡಿರೋ ಪ್ರತಿಭೆ ಅಂತ ಹೇಳ್ಬಿಟ್ಟು ಊರಲ್ಲಿ ಬಂದು ಊರಲ್ಲಿ ಮುಖ್ಯಸ್ಥರನ್ನ ಸೇರಿಸಿ ಸನ್ಮಾನ ಮಾಡಿದ್ರು ಮೇಡಮ್. ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡಿದ್ರು ಮೇಡಮ್. ನನಗೆ ಸಾಕಪ್ಪ, ನನ್ನ ಜೀವನ ಸಾರ್ಥಕ ಆಗಾಯ್ತು, ನಮ್ಮ ಮೇಡಮ್ ಬಂದು ನನ್ನ ಹುಡುಗ ಅಂತ ಮಾತಾಡಿದೆ ಅವರು ಊರಲ್ಲಿ ಮೇಡಮ್. ಅಂತೂ ನನಗೆ ತುಂಬಾ, ಪ್ರತಿಯೊಬ್ಬ ಆಸ್ಪಿರೆಂಟು ಇದೇ ಮಾಡಬೇಕು. ನಾವು ಓದಿರೋ ಶಾಲೆಯಲ್ಲಿ ಶಿಕ್ಷಕರು ಬಂದು ಆನಂದ ಭಾಷೆ ಬರ್ತದೆ, ಅದಕ್ಕಿಂತ ಏನಿಲ್ಲ. ಅದೇ ಒಂದು ದೊಡ್ಡ ಸನ್ಮಾನ, ಅದೇ ಬಹುಮಾನ. ಮೇಡಮ್, ಅಂತ ಸಂತೋಷ ಆಯ್ತು. ಅವ್ರನ್ನಂತೂ ನೆನ್ಸ್ಕೊಬೇಕು ನಾನು. ಮತ್ತೆ ಇನ್ನ ನನ್ನ ಹೈಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು JSS ಗಾಯತ್ರಿಯಲ್ಲಿ ಏಡೆಡ್ ಸ್ಕೂಲ್ ಅಲ್ಲಿ ಓದಿತ್ತು ನಾನು. ಅಲ್ಲಿ 10th ಅಲ್ಲಿ ನಾನು ಅದು ಮಾಲೂರಲ್ಲಿ ಓದಿದೆ. ಮಾಲೂರು ತಾಲೂಕು ಬರುತ್ತೆ, ಅದು ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕು. ಅಪ್ಪ ನಾನು ಹೆಂಗ್ ನನ್ನ ಎಜುಕೇಶನ್ ಆಯ್ತಂದ್ರೆ, ಅಪ್ಪ ಮಾಲೂರು ಡಿಪೋದಲ್ಲಿ ಇರ್ಬೇಕಾದ್ರೆ ಮಕ್ಳು ಇಲ್ಲೇ ಓದ್ಲಿ ಅಂತ ಅಲ್ಲೇ ಹಾಕೊಂಡವ್ರು. ಅಲ್ಲೇ ಮಾಲೂರ್ಗೆ ಹೋಗೋರು, ಮಾರ್ನಿಂಗ್ ಕರ್ಕೊಂಡು ಹೋಗೋರು. ಕೋಲಾರ್ಗೆ ಹೋದಾಗ ಕಾಲೇಜ್ ಕೋಲಾರ್ಗೆ ಹೋದ್ರಿ. ಅಪ್ಪ ಡಿಪೋ ಚೇಂಜ್ ಮಾಡಿದಾಗ ನಾವು ಎಜುಕೇಶನ್ ಚೇಂಜ್ ಮಾಡ್ಕೊಂಡ್ರಿ. ಎಜುಕೇಶನ್ ಅಂದ್ರೆ ನೀವು ಕಲಿಕೆಯ ಸ್ಥಳಗಳನ್ನ ಬದಲಾಯಿಸ್ಕೊಂಡ್ರಿ. SSLC ಎಷ್ಟು ಪರ್ಸೆಂಟ್ ಮೇಡಮ್? ನಂದು SSLC ಬಂದ್ಬಿಟ್ಟು 81.3 ಪಾಯಿಂಟ್ ಬಂತು ಮೇಡಮ್. ಅದು ಕನ್ನಡ ಮೀಡಿಯಂ ಅಲ್ಲೇ ಓದಿತ್ತು ಮೇಡಮ್. ಅಲ್ಲೂ ಕನ್ನಡ ಕಸ್ತೂರಿ ಕನ್ನಡ ಮಾಧ್ಯಮ ಅನ್ನೋದು ಒಂದು ತಪ್ಪು ಕಲ್ಪನೆ. ಕಮ್ಮಿ ಬರುತ್ತೇನೋ, ತಪ್ಪಾಗುತ್ತೇನೋ, ಹಂಗೇನು ಇಲ್ಲ. ನಾ ಇವಾಗ ಇಂಟರ್ವ್ಯೂ ಮಾಡ್ತಾ ಇರೋ ಬಹಳಷ್ಟು ಯಶಸ್ವಿ ಸ್ನೇಹಿತರು ಕನ್ನಡ ಮೀಡಿಯಂ.
ಬಹಳಷ್ಟು ಜನ ಅಲ್ಲೊಬ್ರು ಇಲ್ಲೊಬ್ರು ನಂಗೆ ಇಂಗ್ಲಿಷ್ ಮೀಡಿಯಂ ಸಿಗ್ತಿದಾರೆ ಅಷ್ಟೇ, ಬಹಳ ಕನ್ನಡನೇ ಹೆಚ್ಚಿಗೆ ಇರೋದ್ರಿಂದ ಅದು ಸಂತೋಷ. ನನಗೂ ಹೆಮ್ಮೆಯಿಂದ ಹೇಳ್ಕೊಂತೀನಿ ಮೇಡಮ್, ಕನ್ನಡದವರೇ ಜಾಸ್ತಿ ಆಗ್ತಾ ಇದ್ದಾರೆ, ಅದು ಸಂತೋಷ. ಹೌದೌದು, 81.35% ಪಾಸ್ ಆದ್ರಿ. PUC ಎಷ್ಟು ಮಾರ್ಕ್ಸ್ ಬಂತು? ಯಾವಾಗ ನನಗೆ 81.25 ಬಂತು ಮ್ಯಾಮ್, ಅವಾಗಲೇ ಡಿಸೈಡ್ ಮಾಡಿ ಇಲ್ಲ ನಾನು ತೆಗಿಬೇಕಿನ್ನ ಅಂದ್ಬಿಟ್ಟು ನಾನು ಕೋಲಾರದಲ್ಲಿ ಮಹಿಳಾ ಸಮಾಜ ಅಂತ ಕಾಲೇಜ್ ಇದೆ, ಅಲ್ಲಿ ಅಪ್ಪ ಸೇರಿಸಿದ್ರು. ನಾನು ನೋಡಿ ಮೇಡಮ್ ಅಲ್ಲಿ ಯಾವ ರೀತಿ ಗ್ರಾಸ್ ಚೇಂಜ್ ಆಯ್ತು ನನಗೆ ಅನ್ಬಿಲೀವಬಲ್. ನಾನು ಈ ರೀತಿ ಓದಿದಂತ ಅಲ್ಲಿ 93.45 ಏನೋ ಬಂತು ಮೇಡಮ್. ವೆರಿ ನೈಸ್, ವೆರಿ ನೈಸ್. ಅಲ್ಲಿ ಏನ್ ತಗೊಂಡಿದ್ರಿ PUC ಸಬ್ಜೆಕ್ಟ್? ಎಸ್ ಮ್ಯಾಮ್, ನಾನು ಆಕ್ಚುಲಿ ಇಲ್ಲಿ 10th ಆದ್ಮೇಲೆ ಅಲ್ಲಿ ಏನು 2 ಆಪ್ಷನ್ ಇರುತ್ತೆ ಮೇಡಮ್, ಅಲ್ಲಿ ಕಾಮರ್ಸ್ ಸೈನ್ಸ್ ಅಂತ. ಮತ್ತೆ ನಾನು 81 ತೆಗೆದಿದ್ನಲ್ಲ, ಬೇಡ ನಂಗೆ ಸೈನ್ಸ್ ಆಗಲ್ಲ ಬಿಡು, ನಾನು ಕಾಮರ್ಸ್ ಬೇಕಂದ್ರೆ ರೆಕಮೆಂಡ್ ಆಯ್ತು, ಕಾಮರ್ಸ್ ಹೋದೆ. ಕಾಮರ್ಸ್ ಹೋದಾಗ ಮತ್ತೆ ಅಲ್ಲಿ ಡಿಫ್ರೆಂಟ್ ಇರುತ್ತೆ ಮೇಡಮ್. ಯಾಕೆ ಆರ್ಟ್ಸ್ ಯಾಕೆ ಯೋಚನೆ ಮಾಡ್ಲಿಲ್ಲ ನವೀನ್? ಮೇಡಮ್ ಇಲ್ಲಿ ಆಗ ಭಾವನೆ ಏನಿತ್ತಂದ್ರೆ, ಆಗ ಇಲ್ಲ ಆರ್ಟ್ಸ್ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾವ ಜಾಬ್ಸ್, ನನ್ಗೆ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕಂತ ಅನ್ನೋದು ಅಷ್ಟು ಮೈಂಡರ್ ಇಲ್ಲ. ಬಟ್ ಆರ್ಟ್ಸ್ ಕಾಮರ್ಸ್ ತಗೊಂಡ್ರೆ ಯಾವ್ದಾದ್ರು ಒಂದು ಮ್ಯಾನೇಜರ್ ಕಂಪ್ನಿಯಲ್ಲಿ ಆಗ್ಬೋದು ಅನ್ಕೊಂಡು ಆ ಮೈಂಡ್ ಇದ್ದೆ. ಬಟ್ ಯಾವಾಗ ನಾನು ಅಲ್ಲಿ ಹೋದೆ, ಅಲ್ಲಿ HEB ಬೇಕಾ, ಸ್ಟಾರ್ಟ್ಸ್ ಬೇಕಾ, CS ಬೇಕಂತ ಇರುತ್ತೆ. ಸರ್ ನೋಡ್ಬಿಟ್ಟು ಇಲ್ಲ ನೀನ್ ಹಿಸ್ಟ್ರಿಗೆ ಸೇರು ಅಂತ ಅಲ್ಲಿ ನವೀನ ಮೇಡಮ್ ಅಂತ ಇದ್ದಾರೆ ಪ್ರಿನ್ಸಿಪಲ್, ಅವ್ರು ಸೇರಿಸ್ಬಿಟ್ರು. ಸರ್ ಹಿಸ್ಟ್ರಿ ಸರ್ ಬಂದು ಕ್ಲಾಸ್ ಮಾಡಿದ್ರು. ಒಂದು ಇವಾಗ ಭಾರತಕ್ಕೆ ಯುರೋಪಿಯನ್ ಆಗಮನ ಅಂತ ಒಂದು ಲೆಸನ್ ಮಾಡಿದ್ರು, ಕತೆ ತರ ಹೇಳಿದ್ರು. ಯಾರಾದ್ರೂ ಹೇಳ್ತೀರಾ ಅಂತ ಕೇಳಿದ್ರು ಮೇಡಮ್. ನಾನು ಎದ್ ನಿಂತ್ಕೊಂಡು ಹೇಳ್ದೆ, ಆ ಸರ್ ಒಂದು ಪಾಯಿಂಟ್ ಬಿಡದಿರ ಹಂಗೆ ರಿಪೀಟ್ ಮಾಡಿದೆ. ಸರ್ ಹೇಳಿದ್ರು, ನೋಡು ನಿನಗೆ ಮುಂದೆ ಭವಿಷ್ಯ ಚೆನ್ನಾಗಿದೆ, ಕಾಂಪಿಟೇಟಿವ್ ಹೋಗೋದು ಹಿಂಗಿದೆ ಫೀಲ್ಡು, ಒಳ್ಳೆ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ, ನಿನಗೆ ಒಂದು ಹೆಲ್ಪ್ ಆಗುತ್ತೆ ಅಂತ. ನಾನು ಮೈಂಡ್ ಇಲ್ಲೇ ನನಗೆ ಟರ್ನಿಂಗ್ ಪಾಯಿಂಟ್ ಅವತ್ತಿನಿಂದ ಓದಿದೆ ಮೇಡಮ್. ಹೌದು ಹೌದು, ತುಂಬ ಜನರಿಗೆ ಅದೊಂದು ತಪ್ಪು ಕಲ್ಪನೆ ಇದೆ. ಅಂದರೆ ನಾನು ವಿಜ್ಞಾನ ತಗೋಬೇಕು, ನಾನು ಕಾಮರ್ಸ್ ತಗೋಬೇಕು, ಆರ್ಟ್ಸ್ ಅಂದರೆ ಸ್ವಲ್ಪ. ಮೊನ್ನೆನೂ ಯಾವುದೋ ಕಾಲೇಜಿಗೆ ಹೋಗಿದ್ವಿ, ಅಲ್ಲೂ ಕೂಡ ಹೇಳ್ತಿದ್ರು ಆರ್ಟ್ಸಿಗೆ ಹುಡುಗರು ಬರಲ್ಲ ಅಂತ. ಆದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಓದಬೇಕು ಅಂತಂದ್ರೆ ಆರ್ಟ್ಸ್ ಸಬ್ಜೆಕ್ಟ್ಸ್ ಹೆಚ್ಚು ಸ್ಟ್ರೆಂಥನ್ ಮಾಡ್ಕೋಬೇಕು. ಹೌದೌದು, ಎಕನಾಮಿಕ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ನಿಮ್ಮನ್ನು ಹೆಚ್ಚು ಬಲಗೊಳಿಸುತ್ತೆ. BA ತಗೊಳ್ಳೋದು ಉತ್ತಮ, ಕಾಂಪಿಟೇಟಿವ್ ಬರುವಂಥ ಮನೋಭಾವ ಇದ್ರೆ ಅನ್ನೋದು ಸರಿಯಾದಂಥ ಮಾತು. ಹೌದು, ಆಮೇಲಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಹೋಗು ಅಂತ ನಿಮ್ಮ ಮೇಷ್ಟ್ರು ಹೇಳಿದ್ರು. ಬಟ್ ಅವಾಗ ಕಾಂಪಿಟೇಟಿವ್ ಓದ್ತಿರ್ಲಿಲ್ಲ, ಮನ್ಸಲ್ಲಿ ಅನ್ಕೊಂಡೆ ನಾನು ಹೋಗ್ಬೇಕು ಅಂತ. ಅವು ನಮ್ ಕಡೆ ಕೋಲಾರ ಸೈಡ್ ಹೆಂಗಂದ್ರೆ, ಇವಾಗ ಫಸ್ಟ್ ಓದ್ತಾ ಇದೆ ಮಾರ್ಕ್ಸ್ ಮಾಡ್ಬೇಕು ಅನ್ನೋದು, ಯಾರೋ ಗೈಡ್ ಲೈನ್ಸ್ ಕಡಿಮೆ ಆಗ್ಬಿಡುತ್ತೆ ನನಗೆ. ಅಪ್ ಟು ಡಿಗ್ರಿ ಮುಗಿಯೋವರೆಗೂ ನನಗೆ ಪ್ರೆಸಿಡೆಂಟ್ ಹೆಂಗ್ ಎಲೆಕ್ಟ್ ಆಗ್ತಾರೆ, CM ಹೆಂಗಂತ ಪ್ರೊಸೀಜರ್ ಗೊತ್ತಿಲ್ಲ. ಬಟ್ ಇವರು ನಮ್ ಪ್ರೆಸಿಡೆಂಟ್, ಇವ್ರು ನಮ್ PM, ಇವ್ರು ನಮ್ CM ಅಂತ ಗೊತ್ತಿತ್ತು. 18 ವರ್ಷ ಆಯ್ತು, ಓಟ್ ಹಾಕಿದ್ರೆ ಇವ್ರು ಅಷ್ಟೇ. ಮೇಡಮ್ ನೋಡಿ, ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಓನ್ಲಿ ಜಾಬ್ಗೋಸ್ಕರ ಬರಬಾರ್ದು ಮೇಡಮ್, ನಾಲೆಡ್ಜ್ಗೋಸ್ಕರ ಬರ್ಬೇಕು. ಏನ್ ನಡೀತಾ ಇದೆ ಎಕಾನಮಿ, ಹೆಂಗ್ ಎಲೆಕ್ಟ್ ಆಗ್ತಾರೆ, ಅದು ಇಂಪಾರ್ಟೆಂಟ್. ಒಂದೇನ್ ಗೊತ್ತಾ, ಈ ಪರೀಕ್ಷೆಗಳಿಗೂ ಓದ್ಕೊಂಡ್ಬಿಟ್ರೆ ಜೀವನ ಪಾಠ ಅಲ್ಲ. 5 ಲಕ್ಷ ಜನ ಪರೀಕ್ಷೆ ಬರೆದ್ರೆ ಪೋಸ್ಟ್ ಇರೋದು 300, 500, 5 ಲಕ್ಷನೂ ಆಗಕ್ಕಾಗಲ್ಲ. ಆದರೆ ಆ ಜೀವನದಲ್ಲಿ ನಿಮಗೆ ಪೇಷನ್ಸು, ಸ್ಟ್ರೆಂತು ಎಲ್ಲ ಹೇಳಿದೆ. ಪ್ರಾಯಶಃ ಇದೆ, ಅತಿ ವೇಗವಾಗಿ KPSCಯಲ್ಲಿ ಪ್ರೊಸೀಜರ್ ನಡೆದು ನಿಮಗೆ ರಿಸಲ್ಟ್ಸ್ ಬಂದ್ಬಿಟ್ಟಿದೆ. ಮಾರ್ಚ್ 23ಕ್ಕೆ ನೋಟಿಫಿಕೇಶನ್, ನವೆಂಬರ್ 5ಕ್ಕೆ ತಕರಾರಿಲ್ಲದೆ ಪರೀಕ್ಷೆ, ತಕರಾರಿಲ್ಲದೆ ರಿಸಲ್ಟು. ಈಗ ನೀವು ಒಳಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ತುಂಬಾ ಬಹಳ ನಿಜವಾಗಿ ಅದು ಪ್ರಾಯಶಃ ಹೀಗೂ ಇದ್ದಿರ್ಬೋದು. ಅದು ನಿರ್ದಿಷ್ಟವಾದ ಒಂದು ಡಿಸಿಪ್ಲಿನ್, ಒಂದು ಸ್ಟ್ರೀಮ್ ಲೈನಲ್ಲಿ ಹೀಗೆ ಬಂದು ಇಂಥ ಸ್ನೇಹಿತರೆ ನೀವು ಒಂದು ಕಡೆ ತುಂಬ ಇದನ್ನ ಏನಂತ ಹೇಳ್ತೀವಿ, ವೆಲ್ ಆರ್ಗನೈಸ್ಡ್ ಎಕ್ಸಾಮ್ ಆಗಿ ಬಂದಿದೆ KPSCಯಿಂದ. ಸೊ ನೀವು ಪಾಸ್ ಆಗಿರುವಂಥದ್ದು ಇನ್ನಷ್ಟು ನಮಗೆ ಹೆಮ್ಮೆಯನ್ನ ತಂದಿರುವಂಥ ವಿಚಾರ. ನವೀನ್, ಈಗ ನೀವು ಸರಿ ಮೇಷ್ಟ್ರು ಹೇಳಿದ್ರು, ನೀವು ಮನಸ್ಸಲ್ಲಿ ಅಂದ್ಕೊಂಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ಬೇಕನ್ನಿಸ್ತು. ಜ್ಞಾನ ಗಂಗೋತ್ರಿ ನಿಮಗೆ ಪರಿಚಯವಾದದ್ದು ಹೆಂಗೆ? ಇದಂತೂ ನೆನ್ಸ್ಕೊಂಡ್ಲೇಬೇಕು. ಯಾಕಂದ್ರೆ ಆ ಸರ್ ಒಬ್ರು ಹೇಳಿಲ್ಲ ಅಂದಿದ್ರೆ ಜ್ಞಾನ ಗಂಗೋತ್ರಿ ಇನ್ಸ್ಟಿಟ್ಯೂಟ್ ನಾನು ಬರ್ತಾ ಇರ್ಲಿಲ್ಲ. ಡಿಗ್ರಿ 2021 ನವೆಂಬರ್ಗೆ ಎಂಡ್ ಆಯ್ತು ನೋಡಿ. ನವೆಂಬರ್ಗೆ ಎಂಡ್ ಆಗಿದ್ದಾದ್ಮೇಲೆ ನನಗೆ ಇರುತ್ತೆ ಎಕ್ಸಾಮ್ ಹೋದ್ಮೇಲೆ ಆಚೆ ಹೋಗ್ಬೇಕು, ಪಾರ್ಟಿ ಮಾಡ್ಬೇಕಂತ 1 ವೀಕ್ ಹೋಗಿ ಬಂದ್ರಿ. ಈ ಕಡೆ ವೆಸ್ಟರ್ನ್ ಘಾಟ್ಗೆ ನಮ್ಮ ಕರ್ನಾಟಕದಲ್ಲೇ ಹೋಗಿ ಬಂದ್ರಿ. ಆಮೇಲೆ ಮತ್ತೆ ನೆಕ್ಸ್ಟ್ ಏನು ಅಂದಾಗ ಮಾಸ್ಟರ್ಸ್ ನನ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಎಫರ್ಟ್ನ ನಾನು ಕೋಚಿಂಗ್ ಸೆಂಟರ್ ಅಲ್ಲಿ ಎಲ್ಲಾದ್ರೂ 1 ವರ್ಷ ತಗೊಂಡ್ರೆ ಇನ್ನೊಂದು 2 ವರ್ಷ ಎಫರ್ಟ್ ಆಗಿ ನಾನು ಜಾಬ್ ಹೋಗ್ತೀನಿ ಅನ್ನೋ ಮೈಂಡ್ ಬಂದ್ಬಿಡ್ತು. ವೆರಿ ನೈಸ್. ಅವೇರ್ನೆಸ್ ಅನ್ನುವಂಥದ್ದು ಅದು ಬಂತು. ಅಲ್ಲಿ ಬೇಕಾಗಿಲ್ಲ ಅನ್ನೋದಕ್ಕಿಂತ ನೀವು ಪ್ರಯಾರಿಟೈಸ್ ಮಾಡ್ಕೊಂಡ್ರಿ. ನನಗೆ ಹೈಯರ್ ಎಜುಕೇಶನ್ ಬೇಕಾ, ಒಂದು ಕೆಲಸ ಬೇಕಾ ಅನ್ನುವಂಥದ್ರ ಮೇಲೆ
ಪ್ರಯಾರಿಟೈಸ್ ಮಾಡಿದ್ರಿ. ಹೌದು, ಜ್ಞಾನ ಗಂಗೋತ್ರಿ ಪರಿಚಯವನ್ನ ಹೇಳಿ. ಎಸ್ ಮೇಡಮ್, ಇಲ್ಲಿ ಫ್ರೀ ಕೋಚಿಂಗ್ ಒಂದು ಎಕ್ಸಾಮ್ ಬರ್ತದೆ ಮ್ಯಾಮ್ 2022 ಅಲ್ಲಿ. ಅದ್ರಲ್ಲಿ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ಟೆ. ವೆರಿ ನೈಸ್. ಮತ್ತೆ ನಂಬರ್ ಆಫ್ ಇನ್ಸ್ಟಿಟ್ಯೂಟ್ ಇದ್ವು. ನನಗೆ ಅವಾಗ ಹೇಳ್ಬೇಕಂದ್ರೆ ನಿಜ ಜ್ಞಾನವಂತರಿಗೆ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಮತ್ತೆ ಕೋಲಾರಲ್ಲಿ ರಾಕೇಶ್ ಸರ್ ಅಂತ ಒಬ್ಬ ಪರಿಚಯ ಇದ್ರು, ಅವರು ಹಿಸ್ಟ್ರಿ ಹ್ಯಾಂಡಲ್ ಮಾಡ್ತಾರೆ. ಅವ್ರ ಸರ್ನ ವಿಚಾರಿಸಿದೆ, ಸರ್ ಈ ರೀತಿ ಸೆಲೆಕ್ಟ್ ಆಗಿದೆ, ಏನ್ ಸರ್ ಯಾವ ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಮಾಡಿ ಗೊತ್ತಿಲ್ಲ ಅಂತ ಕೇಳಿದೆ. ಅವರು ಹೆಮ್ಮೆಂದರೆ ಇಲ್ಲಿ ವಿಜಯನಗರದಲ್ಲಿ ಜ್ಞಾನ ಗಂಗೋತ್ರಿ ಇದೆ, ಅಲ್ಲಿ ಗಾಯತ್ರಿ ಮೇಡಮ್ ಆಗಿರ್ಬೋದು, ಮೋಹನ್ ಸರ್, ಸುರೇಶ್ ಸರ್ ಎಲ್ಲ ಬೆಸ್ಟ್ ಫ್ಯಾಕಲ್ಟೀಸ್ ಇರ್ತಾರೆ, ಹೋಗಪ್ಪ ಅಲ್ಲಿಗೆ, ಯಾಕಂದ್ರೆ ನನ್ನ ಮಾತು ಕೇಳೋ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂದೆ. ಸರ್ ಮೇಲೆ ನಾನು ಅಷ್ಟು ಜೀವನನ ಇಟ್ಟು ಸರ್ ನಿಮ್ಮ ಮಾತು ಕೇಳಿ ಹೋಗ್ತಾ ಇದ್ದೀನಿ ಅಂತ. ಆದರೂ ಡೌಟ್ ಮೇಲೆ ಬಂದು ಏನಾಗಿದೆ ಗೊತ್ತಿಲ್ಲ. ಬೆಂಗಳೂರು ಹೊಸದು ನನಗೆ, ಅದು ಹಳ್ಳಿ ಹುಡುಗ ಬೇರೆ. ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಮ ಅಪ್ಪಾಜಿ ಜೊತೆಲಿ ಬರೇನೆ, ಅಪ್ಪಾಜಿ ಜೊತೆಲಿ ಬರೇನೆ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಜ್ಞಾನ ಗಂಗೋತ್ರಿ ನಾವು ಮಾತಾಡೋದಲ್ಲ, ಅದ್ರ ಬಗ್ಗೆ ಏನ್ ಇವಾಗ ಪ್ರೆಸೆಂಟ್ ಏನಿದೆ ಇದೇ ಜ್ಞಾನ ಗಂಗೋತ್ರಿ, ಇದೆ ಜ್ಞಾನ ಗಂಗೋತ್ರಿ. ಇಷ್ಟು ಬಟ್ಟಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ನೀವು ಬಹಳ ಕಷ್ಟಪಟ್ಟಿದ್ದೀರಾ. ನಾವು ಕಂಡ ಹಂಗೆ ಊಟ ಮಾಡಿದ್ರು ಬಿಟ್ರು, ನಿಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬಂದಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಓಡಾಡಬೇಕು, ಹೋಗ್ಬೇಕು, ಬರಬೇಕು, ಊಟಕ್ಕೆ ಕಷ್ಟಪಡಬೇಕು. ಪಿ ಜಿಗಳು ಅಷ್ಟು ಸುಲಭದ ಮಾತು ಅಲ್ಲ. ಆದರೆ ನೀವು ಎಲ್ಲವನ್ನ ಜ್ಞಾನ ಗಂಗೋತ್ರಿಗೆ ಅರ್ಪಿಸ್ತಿದ್ದೀರಲ್ಲ, ಈ ವಿಧೇಯತೆ ವಿನಯ ಏನಿದೆಯಲ್ಲ ನಿಮ್ಮನ್ನ ಜೀವನದಲ್ಲಿ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ನೀವು ಇನ್ನೂ ಹೆಚ್ಚಿನದು ಸಾಧಿಸ್ಬೇಕು, ಇಲ್ಲಿಗೆ ನಿಲ್ಸೋ ಹಂಗಿಲ್ಲ. ಇದು ಆರಂಭ ಅಷ್ಟೇನೆ. ಇದು ಒಂದಿದೆ, ಒಂದು ಪರೀಕ್ಷೆ ಏನಾದ್ರೂ ನೀವು ಪಾಸ್ ಆಗ್ಬಿಟ್ರಿ ಅಂದ್ರೆ ಅದು ಒಂದು ದೊಡ್ಡ ಬ್ರೇಕ್. ಆಮೇಲೆ ಬರೆದ ಪರೀಕ್ಷೆಗಳೆಲ್ಲ ಪಾಸ್ ಆಗ್ತಾರೆ. ನಾನು ಎಲ್ಲ ಸ್ನೇಹಿತರಿಗೆ ಹೇಳ್ತೀನಿ, ನೀವು ಫೇಲ್ ಆಗ್ತಾನೆ ಇರ್ತೀರಾ, ಚಿಕ್ಕ ಪರೀಕ್ಷೆಗಳು ಬರೀರಿ, ಒಂದು ಪಾಸ್ ಆಯ್ತು ಅಂದ್ರೆ ಬ್ರೇಕ್ ಥ್ರೂ, ಎಲ್ಲವೂ ಪಾಸ್ ಆಗ್ತಿರ್ತೀರಾ. ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಜ್ಞಾನ ಗಂಗೋತ್ರಿಗೆ ಬಂದ್ರಿ. ನಿಮ್ಮ ಅನುಭವ 2 ಮಾತಲ್ಲೇ ಹೇಳೇ ಬಿಟ್ರಿ ನೀವು. ಈಗಾಗಲೇ ನೀವು ಪರೀಕ್ಷೆಗೆ ಅಂತ ನೀವು ಬರೆದಂಥ ಸ್ಟೇಟ್ ಅಕೌಂಟ್ ಆ್ಯಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ನೀವು ಬರೆದ ಪರೀಕ್ಷೆನಲ್ಲಿ ಎಷ್ಟು ಪತ್ರಿಕೆಗಳಿದ್ದವು, ಎಷ್ಟು ಸಬ್ಜೆಕ್ಟ್ಸ್ ಇತ್ತು ಒಂದೊಂದು ಪತ್ರಿಕೆನಲ್ಲಿ, ಏನು ಸಬ್ಜೆಕ್ಟ್ಸು, ಪುಸ್ತಕಗಳು ಏನು ಬಳಸಿದ್ರಿ, ಸ್ಟ್ರಾಟಜಿ ಏನು ಹೇಳ್ಕೊಟ್ರೆ ನೋಡುವಂಥ ಮುಂದಿನ ಆಸ್ಪಿರೆಂಟ್ಸ್ಗೆ ಬಹಳ ಅನುಕೂಲ ಆಗುತ್ತೆ. ತುಂಬಾ ಸಂತೋಷ ಮೇಡಮ್. ನೀವು ಆಕ್ಚುಲಿ ಈ ಇಂಟರ್ವ್ಯೂ ಏನು ನೀವು ಮಾಡ್ತಾ ಇದ್ದೀರಲ್ಲ ಮೇಡಮ್, ಎಷ್ಟೋ ಆಸ್ಪಿರಿಯನ್ಸ್ಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಮೇಡಮ್. ಯಾಕಂದ್ರೆ ಯಾರಾದ್ರೂ ಒಬ್ಬ PC ಇಂದ DC ಅವ್ರಿಗೆ ಏನಾದ್ರೂ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದಾನಂದ್ರೆ ತನ್ನದೇ ಆದ ಸ್ಟ್ರಾಟಜಿ ಇರುತ್ತೆ, ತನ್ನದೇ ಆದ ಆಥರ್ಸ್ ಬುಕ್ ಇರುತ್ತೆ, ತನ್ನದೇ ಆದ ಇನ್ಸ್ಟಿಟ್ಯೂಟ್ ಟೈ ಅಪ್ ಆಗಿರ್ತಾನೆ, ತನ್ನದೇ ಆದ ಗುರುಗಳ ಇನ್ಸ್ಪಿರೇಷನ್ ತಗೊಂಡಿರ್ತಾರೆ. ಈಗ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಯಾರೋ ಒಬ್ಬ 10 ಜನದಲ್ಲಿ ಇಬ್ಬರಿಗೆ ಮಾಡಿ ಅವನು ಅಳವಡಿಸ್ಕೊಂಡ್ರೆ ಅವರು ಫ್ಯಾಮಿಲಿ ನಿಂತು ಬಿಡುತ್ತೆ ಮೇಡಮ್. ಸತ್ಯವಾಗಿ ಹೇಳ್ತೀನಿ ಮೇಡಮ್, ನಾನು ಏನು ಓದಿದ್ದೆ, ಯಾರನ್ನ ಇನ್ಸ್ಪಿರೇಷನ್ ತೊಗೊಂಡಿದ್ದೆ, ಮತ್ತು ಎಕ್ಸಾಮ್ ಪ್ಯಾಟ್ರನ್ ಹೆಂಗಿದೆ ಅಂತ ಹೇಳ್ತೀರಿ. ನಾವು KPSC ನಡೆಸಿದ ಎಕ್ಸಾಮು ಗ್ರೂಪ್ C ಎಕ್ಸಾಮ್ ಇದು. ಇದರಲ್ಲಿ 2 ಪೇಪರ್ ಇರುತ್ತೆ ಮೇಡಮ್. ಒಂದು GK ಪೇಪರು. GK ಪೇಪರ್ ಅಂದಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ನು, ಮಾಮೂಲಿ ಮೆಂಟಲ್ ಎಬಿಲಿಟಿ, ಎನ್ವಿರಾನ್ಮೆಂಟು, ಮತ್ತು ಸೋಷಿಯಾಲಜಿ ಎಕ್ಸೆಟ್ರಾ ಈ ರೀತಿ ಇರುತ್ತೆ. ಒಂದು 7 to 8. ಮತ್ತು 2ನೇ ಪೇಪರ್ ಬಂದು ಕಮ್ಯುನಿಕೇಷನ್ ಪೇಪರ್ ಮೇಡಮ್. ಅದು ಬಂದ್ಬಿಟ್ಟು ಕನ್ನಡ 35 ಮಾರ್ಕ್ಸ್ಗೆ, ಇಂಗ್ಲೀಷ್ 35 ಮಾರ್ಕ್ಸ್ಗೆ, ಕಂಪ್ಯೂಟರ್ 30, ಟೋಟಲ್ 200 ಇರುತ್ತೆ ಮೇಡಮ್. ಈ 200 ಔಟ್ ಆಫ್ ಅಲ್ಲಿ ಪೇಪರ್ ಯಾವ ಟಫ್ನೆಸ್ನಲ್ಲಿ ಬರುತ್ತೋ ಆ ಒಂದು ಲೆವೆಲ್ ಮೇಲೆ ಸ್ಕೋರ್ ಮಾಡಿದ್ರೆ ಬೆಸ್ಟ್ ಸ್ಕೋರ್ ಆಗುತ್ತೆ ಮೇಡಮ್. ಅದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮಾಡೋ ಪೇಪರಲ್ಲಿ ಸೆಲೆಕ್ಟ್ ಆಗಿ ಔಟ್ ಆಫ್ ಬಂದಿದ್ರಂದ್ರೆ ಎಲ್ಲ ಎಕ್ಸಾಮ್ ಪಾಸ್ ಆಗ್ದಂಗೆ ಅಷ್ಟೇ ಇರುತ್ತೆ ಮೇಡಮ್. ಹೌದೌದು, ಬಹಳ ಅದು. ಮತ್ತೆ ನಾನು ಈ KPSC ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಪ್ರಮುಖ ಕಾರಣಕರ್ತರೆ ಜ್ಞಾನ ಗಂಗೋತ್ರಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಸಿಗ್ದಂಥ ಫ್ಯಾಕಲ್ಟೀಸು, ಸೋರ್ಸ್ ಬುಕ್ ಆಗಿರ್ಬೋದು, ನನಗೆ ಇನ್ನೆಲ್ಲೂ ಸಿಕ್ಕಿಲ್ಲ ಅಂತಲೇ ಹೆಮ್ಮೆಯಿಂದ ಹೇಳ್ತೀನಿ. ಇಲ್ಲಿ ಬಂದಲ್ಲಿ ಫಸ್ಟು ನನಗೆ ಪರಿಚಯ ಆಗಿತ್ತು, ಯಾರು ಅಡ್ಮಿಷನ್ ಹೇಳ್ತೀನಿ ಜ್ಞಾನ ಗಂಗೋತ್ರಿ ಬಗ್ಗೆ 2 ಮಾತು ಹೇಳಕ್ಕೆ ಇಷ್ಟಪಡಲೇಬೇಕು. ನಾನು ಅಡ್ಮಿಷನ್ ಆಗಬೇಕು, ತುಕಾರಾಮ್ ಸರ್ ಎಂಟ್ರಿ ಅಲ್ಲೇ. ತುಕಾರಾಮ್ ಸರ್ ಬರ್ತಾರೆ, ಅಡ್ಮಿಷನ್ ಆಗ್ತಾರೆ. ನಾನು ಸರ್ನ ಕೇಳಿದೆ, ಸರ್ ಹೆಂಗೆ ಸರ್ ಇನ್ಸ್ಟಿಟ್ಯೂಟ್ ಅಂದೆ. ಇರ್ತೀಯಲ್ಲಪ್ಪ ನೀನೇ ಹೇಳ್ತೀಯ ಬಿಡು ಒಂದು ವಾರದಲ್ಲಿ ಅಂದರು. ಆ ಸರ್ ಯಾವ ಮಾತಂದ್ರು, ನೆಕ್ಸ್ಟ್ ವಾರ ಹೇಳಿದೆ, ಸರ್ ನಿಮ್ಮನ್ನು ಕೇಳಿ ನಾನು ತಪ್ಪು ಮಾಡಿದೆ, ಬೆಸ್ಟ್ ಇದೆ ಸರ್ ಅಂದೆ. ಅಂತೂ ತುಕಾರಾಮ್ ಸರ್ ಅಂತೂ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಒಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ನಿಜ, ಬೆಳಗ್ಗೆ ಓಪನ್ ಮಾಡೋದ್ರಿಂದ ಭಾರಿ ಕಷ್ಟ. ಅವ್ರಿಗೂ ಒಂದು ನನ್ನ ಕಡೆಯಿಂದ ಒಂದು ಇದು ಮ್ಯಾಮ್ ಧನ್ಯವಾದಗಳು ಮೇಡಮ್. ಮತ್ತೆ ತೇಜಸ್ ಸರ್ನು ನೆನೆಸ್ಕೊಬೇಕು ಮೇಡಮ್. ಆ ಸರ್ ಮಾಡೋ ಟೀಚಿಂಗ್ ಸ್ಟೈಲ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ನಮ್ಮನ್ನ ಇಷ್ಟು ಬೇಗ ಸಕ್ಸಸ್ಗೆ ಕಾರಣ ಆಯಿತು. ಆಕಾಶ್ ಸರ್ ಆಗಿರ್ಬೋದು, ಮತ್ತು ನೀವು ಗಾಯತ್ರಿ ಮೇಡಮ್ ಇಂಗ್ಲೀಷು ನಮಗೆ ಸ್ಟಾರ್ಟ್ ಮಾಡಿತ್ತಿವರು, ಮತ್ತು ಸುರೇಶ್ ಸರ್ ಇಂಗ್ಲೀಷ್ ಮಾಡಿಕೊಟ್ರು. ಇವರೆಲ್ಲ ನೆನೆಸ್ಕೊಬೇಕು ಮೇಡಮ್. ಹಂಗೆ ಇಲ್ಲಿ ಅಡ್ಮಿಷನ್ಸಲ್ಲಿ
ಮೇಡಮ್ ಇದ್ದಾರೆ, ಅವರು ಬಂದ್ಬಿಟ್ಟು ರಶ್ಮಿತಾ ಮೇಡಮ್ ಅಂತ, ಮತ್ತೆ ಸಂತೋಷ್ ಸರ್ ಅವರು, ಮತ್ತೆ ರಶ್ಮಿತಾ ಮೇಡಮ್ ಅಂತೂ ಬಹಳ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಅಲ್ಲಿ ಆಕ್ಚುಲಿ ನಾನು ರಶ್ಮಿತಾ ಮೇಡಮ್ ಅನ್ನಲ್ಲ ಅಕ್ಕ ಅಂತಾನೆ ಕರೆದು ನಂಗೆ ರೂಢಿ ಮ್ಯಾಮ್. ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಲ್ಲಿ ನಮ್ಗೆ ಅಕ್ಕ ಇದ್ರು ಮನೇಲಿ ಅಂಜಲಿ ಅವ್ರು ಅಂತ. ಇಲ್ಲಿಗೆ ಬಂದ್ಮೇಲೆ ಮೇಡಮ್ ಅನ್ನು ನೋಡಿದ್ರೆ ರಶ್ಮಿತಾ ಮೇಡಮ್ ಅಕ್ಕ ಅಂತಾನೆ ಫೀಲ್ ಆಯ್ತಾ. ನಾನು ರಶ್ಮಿತಾ ಅಕ್ಕಂದ್ರೆ ಅಷ್ಟು ಒಂದು ಇಲ್ಲಿ ಅಷ್ಟು ಒಂದು ಸ್ಟೂಡೆಂಟ್ಸ್ಗೆ ಮತ್ತೆ ಫ್ಯಾಕಲ್ಟಿಗೆ ಅಷ್ಟು ಚೆನ್ನಾಗಿರುತ್ತೆ ಅನ್ನೋ ಸಂಬಂಧ ಮೇಡಮ್. ಯಾರನ್ನೂ ಬೇರೆಯವ್ರ ಥರ ನೋಡಲ್ಲ ಮೇಡಮ್, ಭಾರಿ ಹೆಲ್ಪ್ ಮಾಡಿದ್ದಾರೆ. ಪುಸ್ತಕಗಳು ಯಾವ್ದು ಬಳಸಿದ್ರು? ಎಸ್ ಮ್ಯಾಮ್, ಹೇಳ್ತೀರಿ. ಮತ್ತೆ ನಾನು ಪುಸ್ತಕ ಅಂತ ಬಂದಲ್ಲಿ ಕಂಪ್ಯೂಟರ್ ಮೊದಲು ನಾನು ಕಮ್ಯುನಿಕೇಶನ್ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಗ್ರೂಪ್ ಸಿ ಅಲ್ಲಿ ಕಮ್ಯುನಿಕೇಶನ್ ಭಾರಿ ಸ್ಟ್ರೆಂತ್ ಕೊಡುತ್ತೆ ಮಾರ್ಕ್ಸ್ಗೆ. ಕಂಪ್ಯೂಟರ್ ಒಂದು ಮಾತು ಹೇಳ್ತಿದ್ರಿ ಸಂದರ್ಶನಕ್ಕೆ ಮೊದಲು, ಮಿನಿಮಮ್ ಅಲ್ಲಿ ಮ್ಯಾಕ್ಸಿಮಮ್ ತೆಗಿಬೇಕು. ಈಗ 8 ಸಬ್ಜೆಕ್ಟ್ ಅಲ್ಲಿ 100 ಮಾಡೋದು ಟಫ್ ಇರುತ್ತೆ, 3 ಸಬ್ಜೆಕ್ಟ್ 100 ಮಾಡೋದು ಬೆಸ್ಟ್ ಮ್ಯಾಮ್. ಅದಕ್ಕೆ ನಾನೊಂದು ಸ್ಟ್ರಾಟಜಿ ಏನ್ ಮಾಡಿದೆ ಅಂದ್ರೆ ಯಾವ್ದ್ರಲ್ಲಿ ಬೆಸ್ಟ್ ಸ್ಕೋರ್ ಮಾಡ್ಬೋದು ನಾನು. ಅಲ್ಲಿ ತೆಗೆದ್ರು ಮಾರ್ಕ್ಸೆ, ಇಲ್ಲಿ ತೆಗೆದ್ರು ಮಾರ್ಕ್ಸೆ. ಆಗ ಏನ್ ಮಾಡಿದೆ, ಒಂದೊಂದೇ ಸ್ಟ್ರಕ್ಚರ್ ಆಗೋದೆ. ಫಸ್ಟ್ ಕಮ್ಯುನಿಕೇಶನ್ ನೋಡಿದೆ, ಆ ಕಮ್ಯುನಿಕೇಶನ್ ಅಲ್ಲಿ ಬೆಸ್ಟ್ ನೋಡಿದೆ. ನಮಗೆ ಮೇಡಮ್ ಎಲ್ಲ ಇಲ್ಲಿ ಗಣಗಂತೆಯಿಂದ ಗೌತಮ್ ಸರ್ ಕರೆಸಿದ್ರು. ಗೌತಮ್ ಸರ್ ಬುಕ್ಕು ಇತ್ತು, ಸರ್ ಪಾಠ ಮಾಡೋದು ಕಲಿಕೆ ಟ್ಯಾಲಿ ಆಯಿತು. ನಾನು ಏನು ಮಾಡಿದೆ, ಕಂಪ್ಯೂಟರ್ ಫುಲ್ ಮಾಡಿದೆ. ಔಟ್ ಆಫ್ 30 ನಾನು 25 ಮಾಡೋ ಕೇಪಬಿಲಿಟಿ ತಗೊಂಡೆ. ಮತ್ತೆ ಇಲ್ಲಿ ಮಾಡೋ ಟೆಸ್ಟ್ ಸೀರೀಸ್ ಯಾವ ರೀತಿ ಅಂದ್ರೆ ಸ್ಪೆಸಿಫಿಕ್ ಮಾಡ್ತಾರೆ. ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಕೊಡ್ತಾರೆ, ಹೌದು ಎಸ್ ಮೇಡಮ್. ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಬಗ್ಗೆ ಕೊಡ್ತಾರೆ. ಪರ್ಫೆಕ್ಟ್ ಆದ್ಮೇಲೆ ಮತ್ತೆ ಮರ್ಜ್ ಮಾಡ್ಕೊಡ್ತಾರೆ, ಬಹಳ ಚೆನ್ನಾಗಿದೆ. ಮತ್ತೆ ಗೌತಮ್ ಸರ್ ಕಂಪ್ಯೂಟರ್ ಬೆಸ್ಟ್ ಇದೆ. ಮತ್ತೆ ಇಂಗ್ಲಿಷ್ ಬಂದಲ್ಲಿ ನಮ್ಮ ಸುರೇಶ್ ಸರ್ ಅವರು ಬುಕ್ ಬಿಟ್ಟಿದ್ರು, ಅದು ಬೆಸ್ಟ್ ಬುಕ್ ಇದೆ. ಸರ್ ರೆಕಾರ್ಡೆಡ್ ವಿಡಿಯೋ ಇದೆ, ಅದನ್ನು ನಾನು ರೆಫರ್ ಮಾಡಿದೆ. ಕನ್ನಡಗೆ ನಾನು ಆಲ್ಮೋಸ್ಟ್ ಸ್ಪರ್ಧಾ ವಿಜಯದ ಬುಕ್ ರೆಫರ್ ಮಾಡಿದೆ. ಮತ್ತೆ ಇಲ್ಲಿ ಆಕಾಶ ಇದು ರಾಕೇಶ್ ಸರ್ ಹಿಸ್ಟ್ರಿ ಮತ್ತೆ ಕನ್ನಡನೂ ಅವರೇ ಮಾಡ್ಕೊಟ್ರು, ಅದು ಸ್ವಲ್ಪ ಹೆಲ್ಪ್ ಆಯ್ತು. ಈ ರೀತಿ ಕಮ್ಯುನಿಕೇಶನ್ ಸ್ಟ್ರೆಂತ್ ಮಾಡ್ಕೊಂಡೆ ನಾನು. ಇದರಲ್ಲಿ KPSC ಔಟ್ ಆಫ್ ನಾನು 60 ಅವರೇಜ್ ಮಾಡಿದೆ ಮ್ಯಾಮ್ ಇದು ಇದರಲ್ಲಿ. ಮತ್ತೆ GKಗೆ ಬಂದಲ್ಲಿ ನಾನು ಆಲ್ಮೋಸ್ಟ್ ಇಲ್ಲಿ ಮೆಂಟಲ್ ಎಬಿಲಿಟಿ ನಮಗೆ ಸ್ಕೋರ್ ಮಾಡಿ ಸಬ್ಜೆಕ್ಟ್ ಯಾವ್ದಂದ್ರೆ ಮೆಂಟಲ್ ಎಬಿಲಿಟಿ, ಎನ್ವಿರಾನ್ಮೆಂಟ್, ಕರೆಂಟ್ ಅಫೇರ್ಸ್ ಇವು ಸ್ಟ್ರಾಂಗ್ ಇರ್ಬೇಕು ಈ ಫೀಲ್ಡ್ ಅಲ್ಲಿ. ಇನ್ನು ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ ಇವೆಲ್ಲ ಯಾವ ರೀತಿ ಅಂದ್ರೆ ಆಲ್ಮೋಸ್ಟ್ ನಾವು ಓದ್ ಬಂದಿರ್ತೀರ ಅವೆಲ್ಲ, ಅವು ನಾವು ಮನವರಿಕೆ ಮಾಡ್ಕೊಂಡಿದ್ರೆ ಸಾಕು. ಬಟ್ ಇವಾಗಿರೋ ಟ್ರೆಂಡ್ ಪ್ರಕಾರ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಎನ್ವಿರಾನ್ಮೆಂಟು, ಮತ್ತೆ ಇನ್ಯಾವುದಪ್ಪ ರೀಸೆಂಟ್ ಅಂದ್ರೆ ಸೋಷಿಯಾಲಜಿ, ಇವು ಬೆಸ್ಟ್ ಇದಾವೆ, ಇವು ನೋಡ್ಬೇಕು. ಸೋಶಿಯೋ ಎಕನಾಮಿಕ್ ಎನ್ವೈರನ್ಮೆಂಟ್ ಅಲ್ವಾ, ಸಾಮಾಜಿಕ ಪರಿಸರದ ಬಗ್ಗೆನು. ಪರಿಸರ ಅಂದ್ರೆ ನಮ್ಮ ನೈಸರ್ಗಿಕ ಪರಿಸರ ಒಂದು, ಸಾಮಾಜಿಕ ಪರಿಸರ ಅತಿ ಹೆಚ್ಚಿಗೆ ನಾವು ಹೌದೌದು ಫೋಕಸ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇದ್ದಿದ್ದಿರ್ಬೇಕು ಅಂತ. ಪುಸ್ತಕ ಬಳಸಿದ್ದು ಹೌದು, ಇದು ಕಮ್ಯುನಿಕೇಶನ್ ಪೇಪರು. ನೀವು ಹಿಸ್ಟ್ರಿಗೆ, ಜಾಗ್ರಫಿಗೆ ಸ್ಪೆಸಿಫಿಕ್ ಯಾವ ಆಥರ್ಸನ್ನು ಬಳಸಿದ್ರ, ಹತ್ತಾರನ್ನು ತೆಗೆದು ನಿಮ್ಮದೇ ನೋಟ್ಸ್ ಮಾಡಿದ್ರ, ಹೇಗೆ ಓದ್ಕೊಂಡ್ರಿ? ಎಸ್ ಮೇಡಮ್, ಅದು ಹೇಳಲೇಬೇಕು. ಆಕ್ಚುಲಿ ನಾನು ಇಲ್ಲಿಗೆ ಬಂದಲ್ಲಿ ಇಲ್ಲಿ ನಾನೇನು ಮಾಡಿದೆ ಅಂದರೆ ಎಲ್ಲರೂ ಟೆಕ್ಸ್ಟ್ ಬುಕ್ ಇದು ಮಾಮೂಲಿ 10th ಬುಕ್ಸ್ ಓದಿ ಅಂತ ಹೇಳಿದ್ರು. ಆಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ ನಾನು 10th ಬುಕ್ಸ್ ಓದೇ ಇಲ್ಲ ಇವಾಗವರೆಗೂ. ಆಲ್ಮೋಸ್ಟ್ ಆಥರ್ ಬುಕ್ಕೇ ರೆಫರ್ ಮಾಡಿದೆ. ಒಂದು ಬುಕ್ನೇ 10 ಸಾರಿ ಓದಿದೆ. ಮಂಜುನಾಥ್ ಸರ್ ಬುಕ್ ಓದಿದೆ, ಮತ್ತೆ ಮಂಜುನಾಥ್ ಸರ್ ಬುಕ್ ಹೋದ್ಮೇಲೆ ನಮ್ಮದು ರೈನ್ಬೋ ಬುಕ್ ಅಂತ ಬಿಟ್ಟಿದ್ರು, ನಮ್ಮ ಜ್ಞಾನ ರೈನ್ಬೋ ಸೀರೀಸ್ ಬಿಟ್ಟಿದ್ರು, ಅದು ತಗೊಂಡೆ. ಅಲ್ಲಿ ಏನು ಓದಿದ್ದೆ, ಇಲ್ಲೇನಿದೆ ಅಂತ ನೋಡಿದೆ. ಇದರಲ್ಲಿ ಆಕ್ಚುಲಿ ರೈನ್ಬೋ ಸೀರೀಸ್ ಅಲ್ಲಿ ಎಕ್ಸ್ಟ್ರಾ ಪಾಯಿಂಟ್ ಕೊಟ್ಟಿದ್ದಾರೆ. KSಗೆ ಬೆಸ್ಟ್ ಇದೆ ಬುಕ್ಸ್. ರೈನ್ಬೋ ಸೀರೀಸ್ ಪ್ರಿಲಿಮ್ಸು ಪ್ಲಸ್ ಮೈನ್ಸ್ ಇದಾವೆ. ಅದೊಂದು ಸರಿ ನೀವು ಒಂದು ಬುಕ್ಗೆ ಓದಿದ್ರೆ ಅಂದರೆ ಯಾವ ಎಕ್ಸಾಮ್ ಬೇಕಾದ್ರೂ ಫೇಸ್ ಮಾಡೋದು, ಎಲ್ಲ ಇನ್ಫಾರ್ಮೇಷನ್ನು ಸಹ ಮಾಡಿದ್ದಾರೆ. ಅದಕ್ಕೆ ಗಾಯತ್ರಿ ಮೇಡಮ್ ಕೊಟ್ಟಿರೋದು ಎಷ್ಟೋ ಆಸ್ಪಿರಿಯೆಂಟ್ಗೆ ಎಷ್ಟೋ ಅನುಕೂಲ ಆಗಿದೆ. ಇಲ್ಲ, ಒಂದು ದೊಡ್ಡ ಟೀಮ್ ಗಂಗೋತ್ರಿ ಕುಟುಂಬ ಪೂರ್ತಿ ಸೇರಿ ಮಾಡಿ ಅವರಿಗೆಲ್ಲ ಎಲ್ಲರ ಪರವಾಗಿ, ಎಲ್ಲ ಆಸ್ಪಿರೆಂಟ್ ಪರವಾಗೂ ಧನ್ಯವಾದಗಳು. ಬೆಸ್ಟ್ ಬುಕ್ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ಪುಸ್ತಕಗಳನ್ನು ಬಳಸ್ತೀರಿ ನವೀನ್, ನೀವು ದಿನಕ್ಕೆ ಎಷ್ಟು ಗಂಟೆ ಅಂದರೆ ಕ್ವಾಲಿಟಿ ಟೈಮ್ ಅಂತ ಕುತ್ಕೊಂಡು ಓದ್ತಾ ಇದ್ರಿ ಅಂತ? ಮೇಡಮ್, ಅದನ್ನ ಹೇಳಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಸ್ಟ್ರಾಟಜಿ ಸ್ವಲ್ಪ ಹೇಳ್ಬೇಕು. ಅದು ಸ್ವಲ್ಪ ನಾನು ಯೂಸ್ ಮಾಡಿರೋದು ಬೇಕಾಗಿತ್ತು. ಪುಸ್ತಕ ಹೌದೌದು, ಬನ್ನಿ ತೋರಿಸಿ, ಎಲ್ಲ ಸ್ನೇಹಿತರಿಗೆ ತೋರಿಸಿ. ನೋಡಿ, ಇದು ನಾನು ಡೈಲಿ ನಾನು ಮಾರ್ನಿಂಗು 5 ಗಂಟೆಗೆ ಎದ್ದಾಗ ನಾನು ಅಫರ್ಮೇಷನ್ ಅನ್ನೋದೊಂದನ್ನು ನಾನು ಅಳವಡಿಸ್ಕೊಂಡಿದ್ದೆ ಜೀವನದಲ್ಲಿ. ಯಾವುದೇ ಒಬ್ಬ ಮನುಷ್ಯ ಏನಾದ್ರು ಒಂದು ಸಾಧನೆ ಮಾಡ್ತಾನೆ ಅಂದರೆ ಅವನದೇ ಒಂದು ಟೈಮ್ ಇರುತ್ತೆ, ಅವನದೇ ಒಂದು ಸ್ಟ್ರಾಟಜಿ ಇರುತ್ತೆ, ಮತ್ತು ಅವನದೇ ಒಂದು ಲೋಕ ಒಂದು ಕ್ರಿಯೇಟ್ ಮಾಡ್ಕೊ. ಅದರಲ್ಲಿ ನನ್ನ ಮೊದಲನೇ ಸ್ಟೇಜೇ ಅಫರ್ಮೇಷನ್ನು. ಇದ್ರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಯಾಕಂದರೆ ಇದು ನನ್ನ ಜೀವನದಲ್ಲಿ ವರ್ಕೌಟ್ ಆಗಿದೆ. ಇದನ್ನು ನೀವು ಇವತ್ತಿನಿಂದ ಬೇಕಾದ್ರೆ ಅಳವಡಿಸ್ಕೊಳ್ಳಿ. ಒಂದಲ್ಲ ಒಂದಿನ ಸಕ್ಸಸ್ ನೋಡ್ತೀರಾ, ನೀವು ಒಂದಿನ ಈ ರೀತಿನೇ ತೋರಿಸ್ತೀರಿ, ಇನ್ನೊಬ್ರಿಗೆ ಮಾದರಿ ಆಗ್ತೀರಾ. ಇದ್ರ ಬಗ್ಗೆ ಏನು ಹೇಳ್ತೀನಿ ನೋಡಿ, ಮಾರ್ನಿಂಗ್ ಎದ್ದಿದ ತಕ್ಷಣ ನಾವು ಏನಾಗಬೇಕು ಅಂದ್ಬಿಟ್ಟು ಫ್ರೆಶ್ ಮೈಂಡಲ್ಲಿ ನಾನು ಸಾಧಕ ಆಗಬೇಕು, ನಾನು PC ಆಗಬೇಕು, ನಾನು ಅಕೌಂಟೆಂಟ್ ಆಗಬೇಕು, ನಾನು KS ಆಗಬೇಕು ಅಂದ್ಬಿಟ್ಟು ಫ್ರೆಂಡ್ಸ್ ಹತ್ರ ಹೇಳೋದಕ್ಕಿಂತ ಬರಿಬೇಕು. ನಾವು ಬರೆದು ಪಾಸಿಟಿವ್ನೆಸ್ ತುಂಬ್ಕೊಬೇಕು ಮೇಡಮ್. ನಮಗೆ ನಾವೇ
ವಿಶ್ವಕ್ಕೆ ಹೇಳದಂಗೆ ಯೂನಿವರ್ಸ್ ಕೇಳ್ದಂಗೆ ಯೂನಿವರ್ಸ್. ಹೌದು ಎಸ್ ಮೇಡಮ್, ಅದನ್ನ ನಾನೊಂದು ಅಳವಡಿಸ್ಕೊಂಡೆ ಮೇಡಮ್. ಪ್ರತಿದಿನ ನಾನು ಸಾಧಕ, ನಾನು ಬುದ್ಧಿವಂತ, ನಾನು KS ಆಗ್ಬೇಕು, ನನಗೆ ಇಂಥ ಇನ್ಸ್ಪಿರೇಷನ್ ಇದ್ದಾರೆ. ಮತ್ತೆ ಡೈಲಿ ಟೇಬಲ್ಸ್ ಬರೀತಾ ಇದ್ದೆ ಮೇಡಮ್. ಯಾಕಂದ್ರೆ ಸೌಂಡ್ ಮೈಂಡ್ ಮೇಕ್ಸ್ ಎ ಸೌಂಡ್ ಬಾಡಿ ಅಂತ ಒಂದು ಕೊಟೇಶನ್ ಇದೆ. ಡೈಲಿ ನಾವು ಶಾರ್ಪ್ನೆಸ್, ಮೆಂಟಲ್ ಎಬಿಲಿಟಿ ಒಂದು ಶಾರ್ಪ್ ಆದ್ರೆ ಆಲ್ಮೋಸ್ಟ್ ನೋಡಿ ಮೆಂಟಲ್ ಎಬಿಲಿಟಿ ಶಾರ್ಪ್ ಇದ್ರೆ ಎಲ್ಲರಲ್ಲೂ ಶಾರ್ಪ್ ಇರ್ತಾರೆ ಅಂತಾರೆ. ನಾನು ಟೇಬಲ್ಸ್ ಬರೀನಿ, ಸ್ಕ್ವಯರ್ಸ್, ಕ್ಯೂಬ್ಸ್, ಪ್ರತಿದಿನನೂ ಎದ್ದು ಇಷ್ಟು ಬರೆದು ನೆಕ್ಸ್ಟ್ ಕಾರ್ಯ ಮಾಡೇನೆ ಎದ್ದಿದ ತಕ್ಷಣ. ತುಂಬಾ ಸರಿ. ನಾನು ಇವಾಗ್ಲೂ ಎಲ್ಲ ಕ್ಲಾಸಲ್ಲಿ ಅದನ್ನ ಹೇಳೋದು, ಮೊದಲು ಟೇಬಲ್ ಬರೀರಿ, ಬೆಳಗ್ಗೆ ಎದ್ದು ABCD ಬರೀರಿ, I ಬರೀರಿ, 4 ಲೈನ್ 2 ಲೈನ್ ಅಲ್ಲಿ ಕಾಪಿ ರೈಟಿಂಗ್ ಬರೀರಿ. ನಾ ಇದನ್ನೇ ಹೇಳ್ತಾ ಇರ್ತೀನಿ. ಮತ್ತೆ ನಾನು ಅದು ಬರ್ದಿದ್ದು ನೆಕ್ಸ್ಟ್ ಡೇ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ, ನಾನು ಆ ದಿನದಲ್ಲಿ ಏನ್ ಸಬ್ಜೆಕ್ಟ್ ಓದಬೇಕು, ಎಷ್ಟು ಅವರ್ ಓದಬೇಕು, ಮತ್ತೆ ಏನು ಮಾಡಬೇಕು, ಎಷ್ಟು ಗಂಟೆಗೆ ಊಟಕ್ಕೆ ಹೋಗ್ಬೇಕು, ಯಾರ ಜೊತೆ ನಾನು ಮಾತಾಡಬೇಕು, ಮನೆಗೆ ಕಾಲ್ ಮಾಡಬೇಕಾ, ಯಾರನ್ನ ರಿಸೀವ್ ಮಾಡಬೇಕು. ನಾನು ನೋಡಿ ಈಗಲೂ ನನ್ನ ಮೊಬೈಲಲ್ಲಿ ಫೇಸ್ಬುಕ್ ಇಲ್ಲ, ನಿಜ ಹೇಳ್ತೀನಿ, ಇನ್ಸ್ಟಾ ಇಲ್ಲ, ವಾಟ್ಸಪ್ ಒಂದು ಇಟ್ಕೊಂಡಿದ್ದೆ. ವಾಟ್ಸಪ್ ಯಾಕೆ ಇಟ್ಕೊಂಡಿದ್ದೇನೆ, ಇನ್ಸ್ಟಿಟ್ಯೂಟ್ ಕಡೆಯಿಂದ ಟೆಸ್ಟ್ ಸೀರೀಸ್ಗೆ ಟೈಮಿಂಗ್ಸ್ ಹಾಕೋರು, ಅದಕ್ಕೋಸ್ಕರ ಇಟ್ಕೊಂಡಿದ್ದೆ. ಟೈಮಿಂಗ್ಸ್ ತುಕಾರಾಮ್ ಸರ್ ಹಾಕೋರು, ನಾನು ನೋಡ್ಬೇಕಾಗಿತ್ತು, ಅದಕ್ಕೋಸ್ಕರ ಇಟ್ಕೊಂಡು. ಇಲ್ಲಾಂದ್ರೆ ಅದನ್ನು ತೆಗೆದ್ಬಿಡೆ. ನಿಜ ಹೇಳ್ತಾ ಇದ್ದೀನಿ, ಇನ್ಸ್ಟಾ ಮೊನ್ನೆ ಇನ್ಸ್ಟಾಲ್ ಮಾಡಿದೆ, ಅದು ರಿಸಲ್ಟ್ ಬಂದ್ಮೇಲೆ ಇರ್ಲಿ ಇನ್ಸ್ಟಾ ಅಂತ ಇನ್ಸ್ಟಾಲ್ ಮಾಡೋದು ಮೇಡಮ್. ನಾನು ಹೇಳ್ತಾ ಇರೋದು, ನೀವು ಸೋಷಿಯಲ್ ಮೀಡಿಯಾ ಬಳಸಬೇಡಿ ಅಂತಲ್ಲ, ತಕ್ಕ ಮಟ್ಟಿಗೆ ಬಳಸಿ, ಕಡಿಮೆ ಮಾಡಿ. ಯಾವುದಕ್ಕೆ ಬೇಕೋ ಅದಕ್ಕೆ ಬಳಸಬೇಕು. ಸೋಷಿಯಲ್ ಮೀಡಿಯಾ ಬಳಕೆನೂ ನೆಸೆಸಿಟಿ ಇದೆ ಈಗ, ಆದ್ರೆ ಯಾವ್ದಕ್ಕೆ ಬೇಕೋ ಅದಕ್ಕೆ. ಹೌದೌದು, ಲಿಮಿಟೆಡ್. ಆದ್ರೂ ನೋಡಿ ನಂದು ಹೆಂಗಂದ್ರೆ ಭಾರಿ ಹಾರ್ಡ್ ವರ್ಕ್ ಮಾಡಿದ್ದೇನೆ ಮೇಡಮ್. ನೋಡಿ ನನ್ನ ಸಕ್ಸಸ್ ನಾನು ಖಂಡಿತ 1.5 ವರ್ಷ ಅಷ್ಟೇ ಮೇಡಮ್. ಮಿನಿಮಮ್ 11ರಿಂದ 12 ಅವರ್ ಓದೇನೆ ಮೇಡಮ್. ಇದು ಫ್ರೆಂಡ್ಸ್ ಎಷ್ಟೋ ಸರಿ ಕಾಲ್ ಮಾಡ್ದಲ್ಲಿ ಪಿಕ್ ಮಾಡಿಲ್ಲ ಅಂದ್ರೆ, ನೀನ್ ಬಿಡಪ್ಪ ಪಿಕ್ ಮಾಡಲ್ಲ, ನೀನ್ ದೊಡ್ಡವನಾಗ್ಬಿಟ್ಟಿದ್ಯಾ, ನೀನು ಓದ್ತಾ ಈ ರೀತಿ ಅನ್ನೋರು. ಮತ್ತೆ ಕೆಲವರು ಇಂಡೈರೆಕ್ಟ್ ಆಡ್ಕೊಂಡಾರಿದ್ದಾರೆ, ಅವನು ಏನ್ ಮಾಡ್ತಾನೆ ಬಿಡು ಅಂತ. ನಾನು ಕಿವಿ ಕೊಟ್ಟಿಲ್ಲ ಅವಾಗೆಲ್ಲ, ಬಟ್ ಇವಾಗ ಸಾಧನೆ ಅವ್ರನ್ನ ಮಾತಾಡ್ಸಂಗ್ ಮಾಡಿದೆ. ಹೌದು, ಅದನ್ನೇ ಹೇಳೋದು. ಬಾರಿ ಹೆಮ್ಮೆ ಪಟ್ಟೆ. ಗ್ರಾಮದಿಂದ ಗಂಗೋತ್ರಿ ತನಕ ಬಂದು, ಗಂಗೋತ್ರಿಯಲ್ಲಿ ಒಬ್ಬ ಸ್ಟೂಡೆಂಟ್ ಇಂದ ಆಫೀಸರ್ ತನಕ ಬಂದಿದ್ದೀರಾ. ಖಂಡಿತವಾಗೂ ಒಬ್ಬ ಆಸ್ಪಿರೆಂಟ್, ಒಬ್ಬ ಸ್ಟೂಡೆಂಟ್ ಆಗಿ ಬಂದು ಒಬ್ಬ ಆಫೀಸರ್ ಆಗಿದ್ದೀರಾ ಅಂತಂದ್ರೆ ಬಹಳ, ನಮಗೂ ಕೂಡ ಅದು ಬಹಳ ಹೆಮ್ಮೆ. ನಾವು ಬರೋವಾಗ್ಲೂ ಅದನ್ನೇ ಹೇಳ್ತಿರ್ತೀವಿ, ಬಂದ ತಕ್ಷಣ ಈ ಹುಡುಗ ಪಾಸ್ ಆಗ್ಬೇಕು, ಹೋಗ್ಬೇಕು. ಒಂದೊಂದು ಮಕ್ಕಳು ನೀವು ಪಾಸ್ ಆಗ್ಬಿಟ್ರು ನಿಮ್ಮ ಮನೆಗಳು ನಿಂತ್ಕೊಂಡ್ಬಿಡತ್ತೆ. ಆದ್ರೆ ನಿಜ ಮೇಡಮ್, 100% ಮನೆಯಲ್ಲಿ ಎಷ್ಟು ಸಂತೋಷ ಇದ್ದಾರೆ. ಅಪ್ಪ ಅಮ್ಮಗಿನ್ನ ಇನ್ನೇನ್ ಬೇಕು, ಒಬ್ಬ ಮಕ್ಕಳಾಗಿ ಅಪ್ಪ ಅಮ್ಮ ಸಂತೋಷ ನೋಡಿ ಜೀವನ ಸಾರ್ಥಕ ಮೇಡಮ್. ಹೌದೌದು. ನಿಮ್ ಊರಲ್ಲಿ ಸನ್ಮಾನ ಮಾಡಿದ್ದಾರೆ, ನಿಮ್ ಮೇಷ್ಟ್ರಿಗೆ ಸಂತೋಷ ಕೊಟ್ರಿ, ಅಪ್ಪ ಅಮ್ಮ ಎಲ್ಲರೂ. ಇವತ್ತಿಗೆ ನಾ ಹೇಳ್ತೀನಿ, ಇವತ್ತಿಗೆ ನಿಮ್ಮ ಸಂತೋಷ ಇಂತಿಷ್ಟಿದೆ. ಆದರೆ ಇರೋ ತನಕ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲ ಸ್ನೇಹಿತರನ್ನು ನಾನು ಅದನ್ನೇ ಹೇಳೋದು. ನೀವು ಇವತ್ತು ಬಹಳ ಒಂದು ರೀತಿಯ ಅಂದರೆ ಸೋಲುಗಳನ್ನೇ ಕಂಡು ಕಾದು ನೀವು ಹೇಳಿದ್ರಲ್ಲ, ಸ್ನೇಹಿತರು ಮಾತಾಡಲಿಲ್ಲ, ಇದು ಎಲ್ರಿಗೂ ಸರ್ವೇ ಸಾಮಾನ್ಯವಾದಂಥ ದೃಶ್ಯ. ನೀವು ಯಾವುದು ಫಂಕ್ಷನ್ಗೆ ಹೋಗೋಕೆ ಇಷ್ಟಪಡಲ್ಲ, ಹೋದ್ರೆ ಅಣಗಿಸ್ಕೋತಾರೆ, ಅಪ್ಪ ಅಮ್ಮನ್ನ ಅವಮಾನ ಮಾಡ್ತಾರೆ, ಅಪ್ಪ ನೀನ್ ಏನ್ ಮಾಡ್ತಿದ್ಯಾ ಅನ್ನೋ ಜಿಜ್ಞಾಸೆಯಲ್ಲಿರ್ತಾರೆ. ಎಲ್ಲ ಸ್ನೇಹಿತರು ಫೇಸ್ ಮಾಡ್ತಿರೋದು. ಆದರೆ ಇವತ್ತು ನೀವು ಈ ಉನ್ಮತ್ತತೆಯಲ್ಲಿ, ಯು ಆರ್ ನಾಟ್ ಇನ್ ಎಕ್ಸೈಟ್ಮೆಂಟ್, ಯು ಆರ್ ಇನ್ ದಿ ಯುಫೋರಿಯಾ ಆಫ್ ಬಿಕಮಿಂಗ್ ಬೀಯಿಂಗ್ ಎನ್ ಆಫೀಸರ್. ಹೌದು. ಆದರೆ ಇದನ್ನ ಏನಂದ್ರೆ, ಈ ಸ್ಪಿರಿಟನ್ನ ತುಂಬಾ ಪಾಸಿಟಿವ್ ಆಗಿ ಒಳ್ಳೇದಕ್ಕೆ, ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗಕ್ಕೆ ಇದಕ್ಕೆ ಬಳಸ್ತಾ ಹೋಗ್ಬೇಕು ನಾವಿನ್ನು. ಹಾಗೆ ಬರುವಂಥ ಬಾಕಿ ಸ್ನೇಹಿತರು ಕೂಡ ನಾ ಹೇಳ್ತಾನೂ ಇರ್ತೀನಿ, ಅದನ್ನ ನೀವು ಹಂಗಾಗ್ಬೇಕು ಅಂತ ಹೇಳಿ. ಮೇಡಮ್, ಜ್ಞಾನ ಗಂಗೋತ್ರಿಯಲ್ಲಿ ಮತ್ತೊಂದು ಏನಂದ್ರೆ, ಗಾಯತ್ರಿ ಮೇಡಮ್ ಇದಾರಲ್ಲ, ಪ್ರತಿ ಒಂದು ನಾವು KS ಸ್ಟೂಡೆಂಟ್, ನಾವು 2 ದಿನ 3 ದಿನಕ್ಕೆ ಒಂದ್ಸರಿ ಕ್ಲಾಸಲ್ಲಿ ಬಂದು ಓದೋದಕ್ಕಿಂತ ಹೆಚ್ಚಲ್ಲಿ ಏನ್ ಬೇಕಂದ್ರೆ ಮೊದಲು ಪಾಸಿಟಿವ್ನೆಸ್ ಬೇಕು. ಆ ಧೈರ್ಯ ತುಂಬ್ತಾರಲ್ಲ, ಯು ಕ್ಯಾನ್ ಡೂ ಇಟ್ ಅಂತ, ಅದು ಮಾಡ್ತಾ ಇದ್ರು. ಬಂದು ಆ ತಂದೆ ತಾಯಿ ಆಗಿರೋ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಆ ಬುದ್ಧಿ ಮಾತು ಹೇಳೋದಿದಾರಲ್ಲ ಮೇಡಮ್, ಡನ್ ಮಾಡಿದ್ದಾರೆ, ಅದು ಮಾಡ್ತಾನೂ ಇರ್ತಾರೆ ಮೇಡಮ್. ಅದು ಬಹಳ ಸಂತೋಷ ಮೇಡಮ್. ಭಗವದ್ಗೀತೆ ಕ್ಲಾಸ್ ಒಂದು ನನಗೆ ಬಿಡಕ್ಕೆ ಇಷ್ಟ. ಅದು ಕ್ಲಾಸ್ ಬಿಯಾಂಡ್ ಕೋರ್ಸ್ ಅಂತ ಮೇಡಮ್ ಅಂತ ಮಾಡಿದ್ರು, ಅದಂತೂ ಅಲ್ಟಿಮೇಟ್ ಇದೆ ನೋಡಿ. ನಾವ್ ಏನು ಓದಿದ್ರು ಅದು ಬರವಣಿಗೆ ರೂಪದಲ್ಲಿ ಕೊಡಿ ಅಂತ ಮೇಡಮ್ ಇದು ಮಾಡಿದ್ರು, ಒಂದು ಕೋರ್ಸ್ ಮಾಡಿದ್ರು. ಆ ಬರವಣಿಗೆಯಿಂದ ನಾನು ನಂಬ್ತಿರೋ ಬಿಡ್ತಿರೋ ಬರ್ದು ಶೀಟ್ಸ್ ಆಲ್ರೆಡಿ ವರ್ಕ್ ಶೀಟ್ ಬರ್ದು ಹಾಕೇನೆ ಮೇಡಮ್. ಅದು ಬಾರಿ ನನ್ಗೆ ಹೆಲ್ಪ್ ಆಯ್ತು ಮೇಡಮ್. ಅದು ನೋಡಿ, ಅದು ತಕ್ಷಣಕ್ಕೆ ರಿಸಲ್ಟ್ ಕೊಡದೇ ಇರಬಹುದು ನೋಡಿ, 1.5 ವರ್ಷ ಆದ್ಮೇಲೆ ರಿಸಲ್ಟ್ ಕೊಡುತ್ತೆ. ಅದು ಯಾಕಂದ್ರೆ ನಿಮ್ಮ ಚಿತ್ತವನ್ನ ಸಮ ಮಾಡಬೇಕು, ಅದಷ್ಟು ಸುಲಭ ಅಲ್ಲ. ನಿಮಗೆ ಪೇಷನ್ಸ್ ಕಲಿಸ್ಬೇಕು, ನೀವು ಬಹಳಷ್ಟು
ಕಷ್ಟಪಟ್ಟಿದ್ದೀರಾ. ನವೀನ್, ನೀವು ಎಲ್ಲವನ್ನ ಜ್ಞಾನಗಂಗೋತ್ರಿಗೆ ಅಟ್ರಿಬ್ಯೂಟ್ ಮಾಡ್ತಿದ್ದೀರಾ. ತಂದೆ ತಾಯಿಗೆ, ನಿಮ್ಮ ಸ್ಕೂಲ್ ಟೀಚರ್ಗೆ, ಕಾಲೇಜ್ ಟೀಚರ್ಗೆ ಬಹಳ ಸಂತೋಷ. ಆದರೆ ನಿಮ್ಮ ಎಫರ್ಟ್ ಇದರಲ್ಲಿ ಬಹಳಷ್ಟಿದೆ ಅನ್ನೋದು ನಾನು ನಿಮ್ಮ ಜೊತೆಯಲ್ಲಿ ಪಕ್ಕದಲ್ಲಿದ್ದು ನೋಡಿದ್ದೀನಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನಮಗೂ ಕೂಡ ನಿಮ್ಮಂಥ ಆಕಾಂಕ್ಷಿಗಳು, ನಿಮ್ಮಂಥ ಜೊತೆಗಾರರು, ಸ್ನೇಹಿತರು ಬರ್ತಾ ಇರೋ ಜ್ಞಾನಗಂಗೋತ್ರಿಗೆ ಬಹಳ ಸಂತೋಷ. ನವೀನ್, ಕೊನೆಯದಾಗಿ ನಿಮ್ಮ ಸ್ನೇಹಿತರಿಗೆ ಒಂದು ಕಿವಿ ಮಾತು ಹೇಳ್ತೀರಾ? ಎಸ್ ಮ್ಯಾಮ್, ಅದು ಹೇಳಲೇಬೇಕು ಮ್ಯಾಮ್. ಯಾಕಂದ್ರೆ ಈ ಒಂದು ಇಂಟರ್ವ್ಯೂ ಅರೇಂಜ್ ಮಾಡಿರೋದು ಅವ್ರಿಗೋಸ್ಕರ ಮ್ಯಾಮ್, ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತಾನೆ, ಅದಂತೂ ಸಹಾಯ ಆಗ್ಲಿ. ಯಾಕಂದ್ರೆ ಇನ್ನ ನಮ್ಮ ಹಿಂದೆ ಇವಾಗ ಇರೋರು ಹೊಸಬರು ಬರೋರ್ಗು ಒಂದೇ ಮಾತು ಹೇಳೋದು, ಯಾರಾದ್ರೂ ಒಬ್ರು ಲೈಬ್ರರಿಲಿ ಕೂತು ಓದ್ತಿದಾರೆ ಅಂದ್ರೆ ಅವ್ರನ್ನ ಯಾವತ್ತೂ ಸಹ ಅವ್ರು ಏನಪ್ಪ ಇಷ್ಟು ಓದ್ತಿದ್ದಾನೆ ಅಂತ ಅವನ್ನ ಯಾವತ್ತೂ ಕೆಳಮಟ್ಟದಲ್ಲಿ ನೋಡ್ಬೇಡಿ. ಅವಂದೇ ಆದ ತೊಂದರೆಗಳಿರ್ತವೆ, ಅವಂದೇ ಆದ ಪ್ರೆಷರ್ ಇರುತ್ತೆ. ಒಬ್ಬ ಊಟಕ್ಕೆ ನೀವೇನಾದ್ರೂ ಈಗ ಎಂಜಾಯ್ಮೆಂಟ್ ಬರಿಲ್ಲ ಅಂದ್ರೆ ಅವನ್ನೇನು ಕೋಪ ಮಾಡ್ಕೊಂಬೇಡ, ಯಾಕಂದ್ರೆ ಅವ್ನ ಪ್ರೆಷರ್ ಇರುತ್ತೆ, ಬೇಗ ಕ್ಲಿಕ್ ಆಗ್ಬೇಕು ಅವ್ನ ಎಕ್ಸಾಮ್ ವರ್ಕ್ ಮಾಡ್ತಾ ಇರ್ತಾನೆ. ಮತ್ತೆ ನಾನೊಂದು ಕಿವಿ ಮಾತು, ಯಾವ ಗ್ರೂಪ್ ಇರ್ಬೇಕು ಡಿಸ್ಕಷನ್ಗೆ, ಮಿನಿಮಮ್ 2 ರಿಂದ 3 ಬೇಕು. 10 ಜನ ಏನಾಗುತ್ತೆ, ಗಲಭೆ ಆಗಿಬಿಡುತ್ತೆ. ನಿಮಗೆ ಬೆಸ್ಟಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಡಿಸ್ಕಷನ್ ಮಾಡಿ, ಎಕ್ಸಾಮ್ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡಿ. ಮತ್ತು ಮೆಂಟಲ್ ಎಬಿಲಿಟಿ ನಿಮ್ಗೆ ಗೊತ್ತಿಲ್ಲ, ಫ್ರೆಂಡ್ಸನ್ನು ಕೇಳಿ. ಈಗೋ ಅನ್ನೋದು ಬಿಡಬೇಕು ನಾವು ಫಸ್ಟು. ಇದರಲ್ಲಿ ಈಗೋ ಬಿಡಬೇಕು, ತಾಳ್ಮೆ ಅನ್ನೋದು ಬೆಳೆಸ್ಕೊಬೇಕು ನಾವು ಯಾವತ್ತೂ. ಮತ್ತು ವರ್ಕೌಟ್ ಬರೀಬೇಕು, ಕೇಳಬೇಕು, ಔಟ್ಪುಟ್ ಥರ ಬರೀಬೇಕು. ನಾನು ಇದೇ ಮಾಡಿತ್ತು, ಕೇಳಬೇಕು, ಔಟ್ಪುಟ್ ಬರೀಬೇಕು. ನಂಬ್ತಿರೋ ಬಿಡ್ತಿರೋ, ಒಂದೊಂದು ಟೈಮ್ ಸೂರ್ಯ ಹುಟ್ಟಿದೋನೇ ಇಲ್ಲ ಗೊತ್ತಿಲ್ಲ, ನಾನು ಆಚೆನೇ ಹೋಗ್ತಾ ಇರಲಿಲ್ಲ ಮೇಡಮ್. ಒಂದೊಂದ್ಸರಿ ಇಲ್ಲಿ ಡಾರ್ಕ್ ಸರ್ಕಲ್ ಬಂದ್ಬಿಡೋದು, ಯಾಕಂದ್ರೆ ಅಲ್ಲಿ ವಿಟಮಿನ್ ಡಿ ಎಲ್ಲ ಡಿಫಿಷಿಯೆಂಟ್ ಆಗೋದು. ಈ ಫೀಲ್ಡಲ್ಲಿ ಬಂದರೆ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು. ಅದೇ ಹೇಳ್ತಾರೆ, ದೇವ್ರು ಹೊರ ಕೊಡಬೇಕಾದ್ರೆ ಎಲ್ಲ ತಪಾಸ್ ಮಾಡಿ, ಮಳೆ ಬರುತ್ತೆ, ಗಾಳಿ ಬರುತ್ತೆ, ಟೆಸ್ಟ್ ಮಾಡ್ತಾನೆ. ಸರಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸತ್ಯ ಒಂದು ತಪಸ್ಸೆ ಮೇಡಮ್. ದೇವ್ರು ನೋಡಿ ವರ ಕೊಟ್ರಂದ್ರೆ ಅದ್ ನಿನಗೆ. ಮತ್ತೆ ಈಗ ನೋಡಿ, ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಆಗ ನೀನ್ ಬಟ್ಟೆ ಯಾವ್ದನ್ನಕ್ಕೂ ಕೇಳಲ್ಲ, ಬಟ್ ಇವಾಗ ಬೇಡ ಅಂದ್ರೂ ಸಹ ಚೆನ್ನಾಗಿರೋದು ಬರುತ್ತೆ, ಎಲ್ಲ ಗೌರವ ಕೊಡ್ತಾರೆ. ಇನ್ನೇನ್ ಬೇಕು ಅದಕ್ಕಿಂತ ಸಂತೋಷ. ಕಷ್ಟ ಬೀಳೋ ಟೈಮಲ್ಲಿ ವರ್ಕ್ ಹಾರ್ಡ್. ಇಲ್ಲಿ ಏಜ್ ಎಲ್ಲ ಇದು ಕನ್ಸಿಡರ್ ಮಾಡಲ್ಲ, ನೀನು ಯಾವಾಗ ಬಂದೆ ನೋಡಲ್ಲ, ಏನು ಓದ್ತಾ ಇದೆಯಾ, ಬೆಸ್ಟ್ ಸೋರ್ಸ್ ಓದಿ. ಮತ್ತು ಇನ್ನೊಂದು ಕಿವಿ ಮಾತು, ನೀವು ಈ ಫೀಲ್ಡ್ಗೆ ಏನಾರು ಬಂದರೆ ದಯವಿಟ್ಟು ಯಾವುದಾನ ಇನ್ಸ್ಟಿಟ್ಯೂಟ್ ಟೈಅಪ್ ಆಗಿ ಗುರುಗಳನ್ನೊಬ್ಬರನ್ನ ಪ್ರತಿ ವಾರ ಸರ್ ಮ್ಯಾಮ್ ನಾನು ಏನು ಓದಬೇಕು, ಎಲ್ಲಿದ್ದೀನಿ ನಾನು, ಸುಮ್ಮನೆ ಬುಕ್ ಓದಿದ್ರೆ ಯಾವುದೂ ಯೂಸ್ ಆಗಲ್ಲ. ಓದ್ತಾ ಇರ್ತೀರಾ, ನೀವು ಓದ್ತಿರ್ತೀರಾ, ಕ್ಲಿಯರ್ ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ರು ಮೇಡಮ್ ಆಗಿರ್ಬೋದು, ಯಾವುದೇ ಇನ್ಸ್ಟಿಟ್ಯೂಟ್ ಸಹ ನಿಮಗೆ ಆದರ್ಶವಾಗಿರೋ ಈ ಊರು ಹೇಳಿದ್ರೆ ನಾನು ಪಾಸ್ ಮಾಡ್ತೀನಿ. ನಾನು ನಿಜ, ನಾನು 1.5 ವರ್ಷ ಕ್ಲಿಯರ್ ಮಾಡೋಕ್ಕೆ ಕಾರಣನೇ ಈ ಮೇಡಮ್. ಯಾಕಂದರೆ ಪ್ರತಿ ವಾರ ಬಂದು ಕೇಳೇನೆ ನಾನು, ಮೇಡಮ್ ನಾನು ಏನು ಮಾಡ್ಬೇಕು 1.5 ವರ್ಷ ರೀ. ಆಶ್ಚರ್ಯ ಬೀಳ್ತಾರೆ. ಆ ಲಿಸ್ಟಲ್ಲಿ ನನ್ಗೆ ಏನು ಗೊತ್ತಾ ಮೇಡಮ್, ನಿಮ್ಮ ಹತ್ರ ಹೇಳ್ಬೇಕು, ಅಲ್ಲಿ ಹೊಡೆದ್ಬಿಟ್ರೆ ಅತಿ ಕಿರಿಯನೇ ನಾನು ಮೇಡಮ್ ಆ ಲಿಸ್ಟಲ್ಲಿ. ಸೂಪರ್. ಕೆಲವರು ಆಶ್ಚರ್ಯ ಬೀಳ, ಅಲ್ಲ ಈ ವಯಸ್ಸಿಗೆ ಹೆಂಗೋ ಮಾಡಿದೆ ಅಂದರೆ ನಾನು ಅನ್ಕೊಂಡೆ, ಬಟ್ ನನಗೆ ಎಫರ್ಟ್ ಹಾಕಿದ್ದೀನಿ. ಬಟ್ ಒಂದೊಂದ್ಸರಿ ಅನ್ಸುತ್ತೆ ನೀವು ಮಾಡಿರೋ ಸಹಾಯ ನನಗೆ ಗೊತ್ತಿಲ್ದಿರ ವರ್ಕ್ ಆಗಿದೆ ಅಲ್ಲಿ. ಇಲ್ಲ, ಅದು ಸಹಾಯ ಅಲ್ಲ, ನಮ್ಮ ಕರ್ತವ್ಯ. ಹಾರ್ಡ್ ವರ್ಕ್ ಮಾಡಿದ್ರೆ ನೀವೆಲ್ಲರೂ ಆ ಥರ ಒಂದು ಪಾಸಿಟಿವಿಟಿಯನ್ನು, ಹೇಳಿದ್ದನ್ನು ಒಂದು ಸರಿಯಾದ ಭಾವನೆಯಲ್ಲಿ ತಗೊಂಡು ನೀವು ಕೆಲಸ ಮಾಡೋದೇ ಹೆಚ್ಚು ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನವೀನ್ ಅವರು ಹೇಗೆ ಬಂದರು, ಹೇಗೆ ಓದಿದ್ರು, ಏನೇನನ್ನು ರೆಫರ್ ಮಾಡಿದ್ರು, ಎಷ್ಟು ಕಷ್ಟಪಟ್ಟರು. ಹೇಳದ ಕಷ್ಟಗಳು ಹೆಚ್ಚಿದೆ. ನೀವು ಕೂಡ ಎಲ್ಲ ಸ್ನೇಹಿತರು ಬನ್ನಿ, ನಮ್ಮ ಜೊತೆಗೆ ಓದಿ ಮತ್ತಷ್ಟು ಯಶಸ್ಸನ್ನು ಕಾಣಬಹುದು. ಹಾಗೆ ಮುಂದಿನ ಈ ಸರಣಿಯ ಮುಂದುವರಿಕೆಯಲ್ಲಿ ಮತ್ತಷ್ಟು ಸ್ನೇಹಿತರನ್ನ ಪರಿಚಯ ಮಾಡಿಸ್ತಾ ಇರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಮೇಡಮ್. ಥ್ಯಾಂಕ್ ಯು.